ಈ ಸಲ ಕೂಡ ಕಪ್ ನಮ್ಮದೇ. ಎಸ್ ಫ್ರೆಂಡ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2026 WPLನ ಚಾಂಪಿಯನ್ಸ್ ಆಗಿದ್ದಾರೆ. RCB ಒಂದು ಸಲ ಕಪ್ ಗೆದ್ಮೇಲೆ ಈ ಡ್ಯಾಮ್ ಗೇಟ್ ಓಪನ್ ಮಾಡಿರೋ ಥರ ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಕಪ್ಗಳನ್ನ ಗೆಲ್ತಿದೆ ಫ್ರೆಂಡ್ಸ್. 2024 WPLಲ್ಲಿ ಫಸ್ಟ್ ಎವರ್ ಟೈಟಲ್ ವಿನ್ ಆಯಿತು. ನೆಕ್ಸ್ಟ್ 2025 IPL ಫಸ್ಟ್ ಟೈಮ್ ಕಪ್ ಗೆದ್ದರು. ಈಗ ನೆಕ್ಸ್ಟ್ RCB ವುಮೆನ್ಸ್ 2026ಅಲ್ಲಿ ಮತ್ತೊಂದು ಸಲ WPL ಟೈಟಲ್ ವಿನ್ ಆದರು. RCB 2 ಸಲ WPL ಗೆದ್ದಿರೋ ಓನ್ಲಿ ಟೀಮ್ ಅಲಾಂಗ್ ವಿತ್ ದ ಮುಂಬೈ ಇಂಡಿಯನ್ಸ್ ಆ್ಯಂಡ್ ದಿಸ್ ಈಸ್ ದ ಫ್ಯಾಂಟಾಸ್ಟಿಕ್ ಫೈನಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. DC ಅನ್ಫಾರ್ಚುನೇಟ್ಲಿ ಅವರ ಮೊದಲನೇ ಟ್ರೋಫಿ ವಿನ್ ಆಗೋಕ್ಕಾಗಿಲ್ಲ. ಈ ಸೀಸನ್ ಕೂಡ ಅವರು ತುಂಬ ಚೆನ್ನಾಗೇ ಆಡಿದರು. ಕಂಟಿನ್ಯೂ ಆಗಿ 4ನೇ ಸಲ WPL ಫೈನಲ್ಗೆ ಬರೋದು ಅಂದರೆ ಸಾಮಾನ್ಯನ ಫ್ರೆಂಡ್ಸ್. ಇಟ್ಸ್ ನಾಟ್ ನಾರ್ಮಲ್. ಐ ಥಿಂಕ್ ದೇ ಡಿಸರ್ವ್ ಇಟ್. ಬಟ್ ಲಕ್ ಅವ್ರ ಕಡೆ ಇದ್ದಿಲ್ಲ. ಸೊ 4ನೇ ಫೈನಲ್ ಕೂಡ ಸೋತೋದ್ರು. RCB ಟಾಸ್ ಗೆದ್ದು ಫಸ್ಟ್ ಬಾಲಿಂಗ್ನ ಚೂಸ್ ಮಾಡ್ತಾರೆ. ಫೈನಲಲ್ಲಿ ಚೇಸ್ ಮಾಡೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ. ಬಟ್ ಆದರೂ ಇರಲಿ, ನಾವು ಚೇಸೇ ಮಾಡ್ತೀವಿ ಅಂತ RCB ಅವರು ಬಾಲಿಂಗ್ನ ಚೂಸ್ ಮಾಡಿದರು. DC 20 ಓವರ್ಸ್ಗೆ 203 ರನ್ಸ್ನ ಸ್ಕೋರ್ ಮಾಡ್ತಾರೆ. 200 ರನ್ಸ್ ಇನ್ ಫೈನಲ್, ಇದು ಯಾವುದೇ ಒಂದು T20 ಫೈನಲ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಆಗಿರುತ್ತೆ. ಬಟ್ RCB ಅವರು ತಮ್ಮ ಟೆರಿಫಿಕ್ ಚೇಸಿಂಗ್ ಮುಖಾಂತರ 203 ರನ್ಸ್ನ ಚೇಸ್ ಮಾಡಿ ರೆಕಾರ್ಡ್ನ ಸೃಷ್ಟಿ ಮಾಡ್ತಾರೆ. ಆದರೆ ಲಾಸ್ಟಲ್ಲಿ ರಾಧಾ ಯಾದವ್ ಅವರು ಹೊಡೆದ ಒಂದು ಶಾಟ್ಗೆ ಬಾಲ್ ಬೇಲ್ಸ್ಗೆ ತಾಕಿ ಬೇಲ್ಸ್ ಕೆಳಗಡೆ ಬಿದ್ದರೂ ಅಂಪೈರ್ ಯಾಕೆ ಔಟ್ ಕೊಟ್ಟಿಲ್ಲ? ಇದು ರಾಂಗ್ ಡಿಸಿಷನ್ನ ಅಥವಾ ರೈಟ್ ಡಿಸಿಷನ್ನ? ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಇನ್ನು DC ಬ್ಯಾಟಿಂಗ್ ನೋಡಿದ್ರೆ ಲಿಜ್ಜಲ್ಲೆ ಅವರು ಫ್ಯಾಂಟಾಸ್ಟಿಕ್ ಸ್ಟಾರ್ಟ್ ಕೊಟ್ಟರು. 37 ರನ್ಸ್ ಫ್ರಮ್ 30 ಬಾಲ್ಸ್. ಶಫಾಲಿ ವರ್ಮಾ ಕೂಡ ಡೀಸೆಂಟಾಗಿ 20 ರನ್ಸ್ ಸ್ಕೋರ್ ಮಾಡ್ತಾರೆ. ಇನ್ನು ಲೋರಾ ವೋಲ್ವರ್ತ್ ಅವರು ಆ್ಯಂಕರ್ ಇನ್ನಿಂಗ್ಸ್ ಆಡ್ತಾ 44 ರನ್ಸ್ನ ಸ್ಕೋರ್ ಮಾಡಿದರು. ಇವರು ಇನ್ನೂ ಎಕ್ಸಲರೇಟ್ ಮಾಡಿದರೆ ಚೆನ್ನಾಗಿತ್ತು ಅಂತ ನನಗನ್ನಿಸ್ತಿತ್ತು. ನೆಕ್ಸ್ಟ್ ಕ್ಯಾಪ್ಟನ್ ಜಮೀಮಾ ಅವರು ಸೂಪರ್ಬ್ ಆಗಿರೋ ಹಾಫ್ ಸೆಂಚುರಿನ ಸ್ಕೋರ್ ಮಾಡ್ತಾರೆ. ಲಾಸ್ಟಲ್ಲಿ ಶಿನೆಲ್ಲೆ ಹೆನ್ರಿ ಅವರು 15 ಬಾಲ್ಸಲ್ಲಿ 35 ರನ್ಸ್ ಸ್ಕೋರ್ ಮಾಡಿ ಸೂಪರ್ಬ್ ಆಗಿರೋ ಫಿನಿಶ್ ಮಾಡ್ತಾರೆ. ಇನ್ನು RCB ಬಾಲಿಂಗಲ್ಲಿ ಲಾರೆನ್ ಬೆಲ್ ಅವ್ರನ್ನ ಅಪ್ರಿಸಿಯೇಟ್ ಮಾಡಲೇಬೇಕು. ಇಂಥ ಹೈ ಸ್ಕೋರಿಂಗ್ ಮ್ಯಾಚಲ್ಲೂ ಕೂಡ 4 ಓವರ್ಸ್ಗೆ ಓನ್ಲಿ 19 ರನ್ಸ್ನ ಕನ್ಸೀಡ್ ಮಾಡಿ 12 ಡಾಟ್ ಬಾಲ್ಸ್ನ ಹಾಕಿಸ್ತಾರೆ. ಇವ್ರನ್ನ ನಿಜವಾಗ್ಲೂ ಡಾಟ್ ಬಾಲ್ ದೇವತೆ ಅಂದರೂ ಕೂಡ ತಪ್ಪಾಗಲ್ಲ. ಯಾಕಂದರೆ 120 ಡಾಟ್ ಬಾಲ್ಸ್ ಹಾಕಿರ್ತಾರೆ ಇವರು ಈ WPL 2026 ಸೀಸನ್ನಲ್ಲಿ. ನೆಕ್ಸ್ಟ್ RCB ಅವರು 203 ರನ್ಸ್ನ ಚೇಸ್ ಮಾಡುವಾಗ ಸ್ಟಾರ್ಟಿಂಗಲ್ಲೇ ಗ್ರೇಸ್ ಹ್ಯಾರಿಸ್ ವಿಕೆಟ್ ಕಳ್ಕೊಂಡು ಬಿಗ್ ಟ್ರಬಲಲ್ಲೇ ಇದ್ದರು. ಇಂಥ ಕ್ರೂಷಿಯಲ್ ಟೈಮಲ್ಲಿ ಜಾರ್ಜ್ ವಾಲೆ ಮತ್ತು ಸ್ಮೃತಿ ಮಂದಾನ ಅವರ ಕಡೆಯಿಂದ 165 ರನ್ ರೆಕಾರ್ಡ್ ಬ್ರೇಕಿಂಗ್ ಪಾರ್ಟ್ನರ್ಶಿಪ್ ಬಂತು. ಇನ್ಫ್ಯಾಕ್ಟ್ ಈ ಪಾರ್ಟ್ನರ್ಶಿಪ್ಪೇ RCBಗೆ ಸೆಕೆಂಡ್ ಟೈಟಲ್ ವಿನ್ ಆಗೋದ್ರಲ್ಲಿ ಕೀ ರೋಲ್ ಪ್ಲೇ ಮಾಡ್ತು. ಸ್ಮೃತಿ ಮಂದಾನ ಅವರು ತಮ್ಮ ಬೆಸ್ಟ್ ನಾಕ್ನ ಫೈನಲ್ಗೋಸ್ಕರನೇ ಅಂತಲೇ ಬಚ್ಚಿಟ್ಟಿದ್ರು ಅನಿಸುತ್ತೆ. 87 ರನ್ಸ್ ಫ್ರಮ್ 41 ಬಾಲ್, ಇದು ಫ್ಯಾಂಟಾಸ್ಟಿಕ್ ನಾಕ್. ಹಾಗೆ 377 ರನ್ಸ್ ಸ್ಕೋರ್ ಮಾಡ್ತಾ ಈ ಸೀಸನಲ್ಲಿ ಆರೆಂಜ್ ಕ್ಯಾಪ್ ಕೂಡ ಗೆಲ್ತಾರೆ. ಇನ್ನು ಜಾರ್ಜ್ ವಾಲೆ ಅವ್ರನ್ನು ಕೂಡ ಅಪ್ರಿಸಿಯೇಟ್ ಮಾಡಲೇಬೇಕು. 79 ರನ್ಸ್ ಫ್ರಮ್ 54 ಬಾಲ್ಸಲ್ಲಿ ಸ್ಕೋರ್ ಮಾಡ್ತಾರೆ. ಹಾಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. RCB ರನ್ ಚೇಸಲ್ಲಿ 20 ಓವರ್ಸಲ್ಲಿ ಪ್ರತಿ ಓವರ್ ಕೂಡ ಒಂದಾದರೂ ಬೌಂಡ್ರಿ, ಅಂದರೆ 4 ಆದರೂ ಆಗಲಿ 6 ಆದರೂ ಆಗಲಿ ಬಂದಿದೆ. ಅಂದರೆ ಅನ್ನೆಸೆಸರಿ ಶಾಟ್ ಆಡದೆ ಕ್ಯಾಲ್ಕುಲೇಟಿವ್ ಶಾಟ್ಸ್ ಆಡ್ತಾ ಅಷ್ಟೊಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಇದೇ ಒಂದು ಚಾಂಪಿಯನ್ ಟೀಮ್ಗೂ ಒಂದು ನಾರ್ಮಲ್ ಟೀಮ್ಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ಲಾಸ್ಟ್ 4 ಓವರ್ಸಲ್ಲಿ ಸ್ಮಿತಿ ಔಟ್ ಆದರು, ಜಾರ್ಜ್ ಔಟ್ ಆದರು. ನೆಕ್ಸ್ಟ್ ಬಂದಿರೋ ರಿಚಾ ಘೋಷ್ ಕೂಡ ಔಟ್ ಆದರು. ನೆಕ್ಸ್ಟ್ ರಾಧಾ ಯಾದವ್ ಅವ್ರದ್ದು ಒಂದು ಕ್ಯಾಚ್ ಡ್ರಾಪ್ ಕೂಡ ಆಯಿತು. ಸಡನ್ಲಿ ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು. ಬಟ್ DC ಇಲ್ಲಿ RCBಯ ಬ್ಯಾಟಿಂಗ್ನ ಟ್ರ್ಯಾಪಲ್ಲಿ ಬಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ 20ನೇ ಓವರ್ ಬಾಲ್ ಮಾಡೋಕ್ಕೆ DCಯ ಮೇನ್ ಬೌಲರ್ಗಳು ಯಾರೂ ಉಳಿದಿರಲಿಲ್ಲ. ಬಿಫೋರ್ 20th ಓವರ್ DCಯ ಎಲ್ಲ ಮೇನ್ ಬೌಲರ್ಗಳು ತಮ್ಮ 4 ಓವರ್ಸ್ ಕೋಟಾನ ಕಂಪ್ಲೀಟ್ ಮಾಡಿದರು. ಸೊ 20th ಓವರ್ ಬೌಲ್ ಮಾಡೋಕ್ಕೆ ಶ್ರೀಚರಣಿಗೆ ಬಾಲ್ ಕೊಟ್ಟರು. ರಾಧಾ ಯಾದವ್ ಅವರು ಲಾಸ್ಟ್ ಓವರಲ್ಲಿ 2 4 ಹೊಡೆದು RCBನ ಮ್ಯಾಚ್ ವಿನ್ ಮಾಡಿದರು. ಬಟ್ ಲಾಸ್ಟಲ್ಲಿ ರಾಧಾ ಯಾದವ್ ಅವರು ಶಾಟ್ ಹೊಡೆದ್ರು, ಬ್ಯಾಟ್ ತಾಕಿ ಬೇಲ್ಸ್ ಕೆಳಗಡೆ ಬಿದ್ದರು. ಅಂಪೈರ್ ಯಾಕೆ ಔಟ್ ಕೊಟ್ಟಿಲ್ಲ ಅಂತ ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ. ನಿಜವಾಗ್ಲೂ ಯಾರೇ ಆಗಲಿ ಫಸ್ಟ್ ಟೈಮ್ ನೋಡಿದಾಗ ಬ್ಯಾಟೇ ಬೇಲ್ಸ್ಗೆ ಬಿದ್ದು ಬೇಲ್ಸ್ ಕೆಳಗಡೆ ಬಿತ್ತು ಅನ್ಕೋತಾರೆ.
ಅದಕ್ಕೆ ಎಲ್ಲರೂ ಅದನ್ನು ಹಿಟ್ ವಿಕೆಟ್ ಅನ್ಕೋತಿದ್ದಾರೆ. ಬಟ್ ರಿಯಾಲಿಟಿ ಏನಂದರೆ ಡಿ ಸಿ ವಿಕೆಟ್ ಕೀಪರ್ ಲಿಜ್ಜೆಲ್ಲೆ ಅವರು ತುಂಬ ಮುಂದೆ ವಿಕೆಟ್ ಹತ್ರನೇ ಬಂದು ನಿಂತಿದ್ದರು. ಬಾಲ್ ಬಂದು ಫಸ್ಟ್ ಲಿಜ್ಜೆಲ್ಲೆ ಅವರ ಕೈಗೆ ತಾಕಿ ಆಮೇಲೆ ಬೇಲ್ಸ್ ಕೆಳಗಡೆ ಬಿತ್ತು. ಅದಕ್ಕೆ ಲಿಜ್ಜೆಲ್ಲೆ ಸೈಲೆಂಟಾಗಿ ಹೋದರು. RCB ಅವರು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದರು. ಸೊ ಫೈನಲಿ ಕಂಗ್ರ್ಯಾಚುಲೇಷನ್ಸ್ RCB ಫ್ಯಾನ್ಸ್ ಫಾರ್ ವಿನ್ನಿಂಗ್ ಸೆಕೆಂಡ್ WPL ಟೈಟಲ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಅನಾಲಿಸಿಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.